ನಾವಂತೂ ಟಿ ವಿ ಹಾಕಿಲ್ಲ, ತಮ್ಮ ಮಾಧ್ಯಮದ ಮುಖಾಂತರ ನನಗೆ ಗೊತ್ತಾಯಿತು ಈ ಥರ ಅವ್ರಿಗೆ ಸಹಕಾರ ಕೊಟ್ಟಿದ್ದಾರೆ, ಅವರು ಜೈಲಿನಲ್ಲೇ ಇದ್ದಾರೆ ಇಲ್ಲ ಅನ್ನೋ ಭಾವನೆ ಬರ್ತಾ ಇದೆ. ಜೈಲಾಗಿರ್ಬೇಕೇನೋ, ಅದು ಮತ್ತೊಂದು ಆಗಬಾರ್ದು. ಜೈಲಿನಲ್ಲಿ ಯಾವ ರೀತಿ ಎಲ್ಲ ಸಾಮಾನ್ಯ ಕೈದಿಗಳಿಗೆ ಕೊಡ್ತಾರೆ ಆ ರೀತಿ ಇರಬೇಕವೇನ. ಇದು ನನಗೂ ಫೋಟೋ ಏನಂದರೆ ನಮ್ಮ ಸ್ನೇಹಿತರು ತೋರಿಸಿದ್ರು, ಅದು ಭಾಳ ಆಶ್ಚರ್ಯ ಅನ್ನಿಸ್ತದೆ. 4 ಜನ ಕುರ್ಚಿ ಮೇಲೆ ಕೂತ್ಕೊಂಡು ಸಿಗರೇಟು ಚಹಾ ಹಿಡಿದು ಎಲ್ಲಿ ಅತಿಥಿ ಗೃಹದಲ್ಲಿ ಕೂತಿದ್ದಾರೆ. ಜೈಲು ಅತಿಥಿ ಗೃಹ ಗೊತ್ತಾಗ್ತಾ ಇಲ್ಲ, ರೆಸಾರ್ಟ್ನಲ್ಲಿ ಕೂತ್ಕೊಂಡ್ರೆ ಗೊತ್ತಾಗ್ತಾ ಇಲ್ಲ. ಜೈಲಾಗಿರ್ಬೇಕು ವಿನ ಜೈಲಿದ್ದೀನಿ ನಿಮಗೆ ತಪ್ಪಿದ ಶಿಕ್ಷೆ ಆಗುತ್ತೆ ಅಂತ ಭರವಸೆ ಕೊಟ್ಟು ನಮಗೆ ಆತ್ಮಸ್ಥೈರ್ಯ ಹೇಳಿದ್ದು. ಪೊಲೀಸ್ ಅಧಿಕಾರಿ ಕೊಂಡಾಗ ಕೂಡ ಅವರು ಕೂಡ ನಮಗೆ ನ್ಯಾಯಯುತ ಶಿಕ್ಷೆ ಆಗುತ್ತೆ ಅಂತಂದರು. ಇಲ್ಲಿವರೆಗೂ ನ್ಯಾಯ ಪೊಲೀಸರನ್ನು ನೋಡಿದಾಗ ನಮ್ಗೆ ಆ ನಂಬಿಕೆ ಭರವಸೆನೇ ಇತ್ತು. ಕೆಲವೆಲ್ಲ ಘಟನೆಗಳು ನೋಡಿದಾಗ ನ್ಯಾಯಾಂಗನೂ ಕೂಡ ನಮಗೆ ನ್ಯಾಯಯುತ, ನಾವು ಯಾರು ತಪ್ಪಿಸ್ರು ಅಂತ ನಾವು ಹೇಳ್ತಾರೆ, ಯಾರು ತಪ್ಪಿಸಿದ್ರು ಆಗಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಬೇಕು. ತನ್ಮೂಲಕ ನನ್ನ ಮಗನಿಗೆ ಶಾಂತಿ ಸಿಗಬೇಕು. ಏಕೆಂದರೆ ನನ್ನ ಮಗನ ಕಳ್ಕೊಂಡದ್ದು ನನಗೆ ಗೊತ್ತು ಏನಂತ. ಅವ್ರಿಗೆ ಆರಾಮಾಗಿ ಕೂತ್ಕೊಂಡ್ರಿಗೆ ಯಾರಿಗೆ ಗೊತ್ತಿರ್ತೈತೆ. ಇದು ನಿರ್ದಾಕ್ಷಿಣ್ಯವಾಗಿ ಸರ್ಕಾರ ಇದ್ರ ಬಗ್ಗೆ ತನಿಖೆ ಮಾಡಬೇಕು. ಅವ್ರಿಗೆ ಯಾವ ರೀತಿ ಕೊಟ್ಟಿದ್ದಾರೆ, ಯಾರು ಕೊಟ್ಟಿದ್ದಾರೆ, ಅವ್ರಿಗೆ ಶಿಕ್ಷೆ ಕೊಡಬೇಕು. ಇದ್ರ ಮುಖಾಂತರ ನಾನು ಸರ್ಕಾರವನ್ನು ಸರ್ಕಾರನ ಕೈ ಮುಗಿದು ಕೇಳ್ಕೊಂತೀನಿ. ಅವರು ಇದು ತಪ್ಪಿಸಿದ್ರೆ ಆಗಬಾರ್ದು. ಅದು ಸರ್ಕಾರ ಇಲ್ಲಿವರೆಗೂ ನಂಬಿಕೆ ಇಟ್ಕೊಂಡು ಜನ ಸರ್ಕಾರ ನಂಬಿದ್ದಾರೆ, ಪೊಲೀಸರು ನಂಬಿದ್ದಾರೆ. ನನ್ನ ಜೊತೆಗೆ ನಾನು ಇಡೀ ಕರ್ನಾಟಕದಲ್ಲಿ ನನಗೆ ಸಹಕಾರ ಕೊಟ್ಟಿದೆ. ಸ್ಟ್ರೈಕ್ ಮಾಡಿದ್ದಾರೆ, ನಮ್ಮ ಮಗನನ್ನು ಸಾವಿಗೆ ನ್ಯಾಯಕ್ಕೆ ದೊರಕಿಸ್ಬೇಕಂತ ಎಲ್ಲರೂ ಒಕ್ಕರ್ಲಿಂದ ಇದು ಮಾಡಿದ್ದಾರೆ. ಅದನ್ನು ಸರ್ಕಾರ ಧಿಕ್ಕರಿಸಿದಿಲ್ಲ ಅಂತ ನನ್ನ ನಂಬಿಕೆ ಐತೆ. ಅದರಿಂದ ಸರ್ಕಾರ, ಚೀಫ್ ಮಿನಿಸ್ಟರು ಇದ್ರ ಬಗ್ಗೆ ಸೂಕ್ತ ತನಿಖೆ ಮಾಡಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು. ಮುಂದೆ ಚೀಫ್ ಗೃಹ ಮಂತ್ರಿಗಳು ಎಲ್ಲರಿಗೂ ನೋಡೋ ಸರ್ಕಾರ ಇರ್ಬೋದು, ಯಾವುದಿರ್ಬೋದು, ನನಗೆ ಮಾತಾಡೋಕ್ಕೆ ಆಗ್ತಾ ಇಲ್ಲ. ಆದರೆ ಇದಂತೂ ನಮಗೆ ನೋವಾಗಿದೆ. ಮನೆತನದನಿಗೆ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ವಿ. ನಮ್ಮ ಮಗನ ಕಳ್ಕೊಂಡು ಏನು ರೀ ಅವ್ರಿಗೆ ಚೈನಿ ಹೊಡಿತಿದ್ದಾರೆ. ನಮ್ಮ ದುಃಖ ಮಗನ ಕಂಡವ್ರಿಗೆ ಅವ್ರಿಗೆ ಯಾರು ಇರೋದು ಮನುಷ್ಯತ್ವ ಇದೆಯಾ ಅನಿಸುತ್ತೆ. ನಾವು ಎಷ್ಟು ಇದರಲ್ಲಿ ದಿನ ಬೆಳಗಾದ್ರೆ ಸೊಸೆ ಬಗ್ಗೆ ಎಷ್ಟು ನಮಗೆ ಸಂಕಟ ಆಗ್ತಾಯಿತ್ತು. ಅವಳ ಜೀವನ ಹೆಂಗೆ ನಾವು ಇದು ಮಾಡಬೇಕಂತ. ಅಂಥದ್ರಲ್ಲಿ ಈ ಘಟನೆಗಳು ನಮ್ಮ ಕಣ್ಣೆದುರಿಗೆ ಬಂದರೆ ನಮ್ಗೆ ಎಷ್ಟು ಹೊಟ್ಟೆ ಉರಿಯಾಕಿಲ್ಲ, ಸಂಕಟ ಹಾಕಿಲ್ಲ. ದಯಮಾಡಿ ಅರ್ಥ ಮಾಡ್ಕೋಬೇಕು. ನ್ಯಾಯಾಂಗ ಇರ್ಬೋದು, ಸರ್ಕಾರ ಇರ್ಬೋದು, ಪೊಲೀಸರು ಇರ್ಬೋದು, ಏನು ಕಾನೂನಿದೆ ಕಾನೂನು ಪ್ರಕಾರ ಅವರಿಗೆ ಇದನ್ನು ಇದು ಮಾಡಬೇಕು ಅಂತ ನಾನು ಕೇಳ್ಕೊಂತೀನಿ. ನನಗೆ ಮಾತಾಡೋಕ್ಕೆ ಬರ್ತಾಯಿಲ್ಲ, ದುಃಖ ಹೋಗ್ತಾ ಇದೆ. ದಯಮಾಡಿ ಸರ್ಕಾರ ಕೇಳ್ತದೆ ಅಷ್ಟೇ. ಈ ತಪ್ಪನಿಗೆ ಸರಿಯಾದ ನ್ಯಾಯ ತನಿಖೆ ಆಗಲಿ. ಇದರಿಂದ ಹಿಂಗಾಗೋದ್ರಿಂದ ನಾವು ಅನಿವಾರ್ಯವಾಗಿ CBI ತನಿಖೆ ಆಗಬೇಕು ಅಂತ ಅನಿಸ್ಬಿಡ್ತದೆ. ನಾವು ಪೊಲೀಸ್ ಮೇಲೆ ಅಪಿಯಾದ ನಂಬಿಕೆ ಇದೆ. ಎಲ್ಲರೂ ನಮ್ಗೆ ಭರವಸೆ ಕೊಟ್ಟಿದ್ದಾರೆ. ಅದು ಸುಳ್ಳಾಗಬಾರ್ದು. ದಯಮಾಡಿ ಸರ್ಕಾರ, ಪೊಲೀಸ್ ಅಧಿಕಾರ, ನ್ಯಾಯಾಂಗ ಇದ್ರ ಬಗ್ಗೆ ಸೂಕ್ತ ತನಿಖೆ ಆಗಲಿ, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲಿ. ಮುಂದೆ ಇಂಥ ಘಟನೆ ಆಗದೇ ಇರಲಿ ಅಂತ ನಾನು ಬೇಡ್ಕೊಂತೀನಿ. ಥ್ಯಾಂಕ್ ಯು ಸರ್. ಸರ್, ಈ ಕೇಸ್ನ ಈಗ ಏನಾದರೂ CBI ತನಿಖೆಗೆ ಒತ್ತಾಯ ಮಾಡ್ತೀರಾ? ಒತ್ತಾಯ ಏನು ಮಾಡೋದಿಲ್ಲ. ನಂಬಿಕೆ ಇದೆ ನಮಗೆ, ಪೊಲೀಸ್ನವರಿಗೆ ನಂಬಿಕೆ ಇದೆ, ಸರ್ಕಾರದ ನಂಬಿಕೆ ಇದೆ, ಮಾಡ್ತಾರನ್ನೋ ನಂಬಿಕೆ ಇದೆ. ಅಲ್ಲ ಸರ್, ನಂಬಿಕೆ ಇತ್ತು, ಆದ್ರೂ ಜೈಲಲ್ಲಿ ಈ ರೀತಿ ಈಗಲೂ ನಂಬಿಕೆ. ಅದನ್ನು ತನಿಖೆ ಮಾಡಿ ಒಂದೊಮ್ಮೆ ಅದಾಯ್ತು ಅಂದ್ರೆ ಅವ್ರು ಯಾರು ತಪ್ಪು ಮಾಡಿದಾರೋ ಅದಕ್ಕೆ ಶಿಕ್ಷೆ ಆಗ್ಲಿ. ಯಾಕಂದ್ರೆ ಕಾನೂನು ಅನ್ನೋದು ಸಾಮಾನ್ಯ ಜನರಿಗೂ ಒಂದೇನೆ, ಸೆಲೆಬ್ರಿಟೀಸ್ಗಳಿಗೂ ಒಂದೇನೆ. ಕಾನೂನಿನಲ್ಲಿ ಸೆಲೆಬ್ರಿಟೀಸ್ಗಳಿಗೆ ಬೇರೆ. ಒಬ್ಬ ಅಮ್ಮ ಮಾತಾಡಿದ್ರು, ಅವ್ರಿಗೆ ಹೊಟ್ಟೆ ಉರಿದಿದೆ. ಅವರು ನಿನ್ನ ಮಗನ ಕಳ್ಕೊಂಡದಲ್ಲ, ನನ್ನ ಮಗನ ಕಳ್ಕೊಂಡದ, ನನಗೂ ಒಬ್ಬನೇ ಮಗ ಇದ್ದಾರೆ, ಇಷ್ಟು ಕ್ರೂರವಾಗಿ ನಡ್ಕೊಂಡಾಗ ಇದು ಹಿಂಗೆ ಮಾಡ್ತಾ ಇದೆಯಲ್ಲ ಅಂತಂದು ಅವರು ನೋವಾಗಿ ಹೇಳಿದ್ದಾರೆ ನಮಗೆ. ಎಷ್ಟು ಜನ ಹೆಣ್ಮಕ್ಳು ಫೋನ್ ಮಾಡ್ತಾರೆ ನಮಗೆ. ಆ ತಾಯಿಗೆ ನಿಜವಾಗ್ಲೂ ನಮಸ್ಕಾರ ಹೇಳ್ಬೇಕು. ಅಷ್ಟು ಬಲವಾಗಿ ನೀವು ಧೈರ್ಯ ಇರ್ರಿ ಸ್ವಾಮಿ, ನೀವು ಸೈರ್ಯ ಇರಿ, ನಾನು ಹೆಣ್ಮಗಳು ನಾನು ಬರ್ತೀನಿ ಅಂತಾಳೆ. ವಿಡಿಯೋದಲ್ಲಿ ನಿಮ್ಮ ಮಗ ಬೇಡ್ಕಂತಿದ್ದಾರೆ, ನನ್ನ ಇದು ಮಾಡಬೇಡಿ, ಹೊಡಿಬೇಡಿ ಅಂತ ವಿಡಿಯೋ ಸಿಕ್ಕಿದೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಗೊತ್ತಿಲ್ಲ, ಅದೆಲ್ಲ ನಮಗೆ ಗೊತ್ತಿಲ್ಲ. ನಾನು TV ನೋಡಕ್ ಹೋಗಿಲ್ಲ. ಆಗಿದ್ರೆ ಸರ್ಕಾರ ಇದು ಮಾಡ್ತದೆ, ನ್ಯಾಯಾಂಗದ ಐತೆ. ಅವರು ಏನು ಚಾರ್ಜ್ ಶೀಟ್ ಎಲ್ಲ ಬರ್ತೈತಲ್ಲ, ಅವಾಗ ನ್ಯಾಯಾಂಗದಲ್ಲಿ ಅದೇನು ಆಗುತ್ತೆ ನಡೀಲಿ, ಅದು ನಡೀತೈತೆ. ಅದೆಲ್ಲ ನ್ಯಾಯಾಂಗದ ಮುಂದೆ ಬರುತ್ತೆ, ಜಡ್ಜ್ ಮುಂದೆ ಬರುತ್ತೆ.
ಜಡ್ಜಿ ಅವರು ಸರಿಯಾದ ಶಿಕ್ಷೆ ಅಥವಾ ಯಾರು ತಪ್ಪಿಸ್ತಿದ್ದಾರೆ ಮಾಡ್ತಾರೆ ಅಂತ ನನ್ನ ಪೂರ್ಣ ನಂಬಿಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.